ಸ್ಟಿಮ್ಯುಲಸ್ ವೇರಿಯೇಷನ್. ಉದ್ದೀಪಕ ಬದಲಾವಣೆಯ ಕೌಶಲ್ಯ. ಉದ್ದೀಪಕ ಬದಲಾವಣೆಯ ಕೌಶಲ್ಯ ಎಂದರೆ ಪಾಠದ ಸಮಯದಲ್ಲಿ ವಿದ್ಯಾರ್ಥಿಗಳ ಗಮನ ಮತ್ತು ಆಸಕ್ತಿಯನ್ನು ಉಳಿಸಿಕೊಳ್ಳಲು ಶಿಕ್ಷಕರು ವಿವಿಧ ಬೋಧನಾ ವಿಧಾನಗಳು ಮತ್ತು ವರ್ತನೆಗಳನ್ನು ಬಳಸುವಂಥ ಒಂದು ಕೌಶಲ್ಯವಾಗಿದೆ. ಉದ್ದೀಪಕ ಬದಲಾವಣೆಯ ಕೌಶಲ್ಯವನ್ನು ಶಿಕ್ಷಕರ ವರ್ತನೆ, ಬೋಧನಾ ವಿಧಾನಗಳು, ಸಂವಹನ ಶೈಲಿಯಲ್ಲಿ ಉದ್ದೇಶಪೂರ್ವಕ ಬದಲಾವಣೆಗಳನ್ನು ಮಾಡಿ ವಿದ್ಯಾರ್ಥಿಗಳ ಗಮನ ಸೆಳೆದು ಉಳಿಸಿಕೊಳ್ಳಲು ಬಳಸುವಂಥ ಒಂದು ಕೌಶಲ್ಯವಾಗಿದೆ ಅಂತ ಹೇಳ್ಬೋದು. ಉದ್ದೀಪಕ ಬದಲಾವಣೆ ಪಾಠದಲ್ಲಿ ವೈವಿಧ್ಯತೆ ಮೂಲಕ ಗಮನ ಕಾಪಾಡುವಂಥದ್ದು. ಇದರಲ್ಲಿ ಕೆಲವೊಂದು ಮುಖ್ಯವಾದ ಘಟಕಾಂಶಗಳಿವೆ. ಅದರಲ್ಲಿ ಮೊದಲನೆಯದು ಶಿಕ್ಷಕರ ಚಲನವಲನ, ಟೀಚರ್ಸ್ ಮೂವ್ಮೆಂಟ್. ಶಿಕ್ಷಕರು ತರಗತಿಯಲ್ಲಿ ಚಲಿಸುವುದರಿಂದ ವಿದ್ಯಾರ್ಥಿಗಳ ಗಮನ ಸೆಳೆಯಲು ಮತ್ತು ಆಸಕ್ತಿ ಉಳಿಸಿಕೊಳ್ಳಲು ಸಹಾಯಕವಾಗುತ್ತದೆ. ಮತ್ತು ಟೀಚರ್ ಗೆಸ್ಟ್ ಅಂತ ಸಂಕೇತಗಳು ಅಥವಾ ಅಂಗ ಚಲನೆ, ಕೈ ಚಲನೆ, ಮುಖಭಾವಗಳು, ದೇಹ ಭಾಷೆಯ ಬಳಕೆಯಿಂದ ಅಂದರೆ ಮುಖದ ಮೇಲಿನ ಹಾವಭಾವಗಳಿಂದ ಪಾಠವನ್ನು ಸ್ಪಷ್ಟವಾಗಿ ವಿವರಿಸುವಂಥದ್ದು. ಮತ್ತು ಮಾತಿನ ಶೈಲಿಯ ಬದಲಾವಣೆ, ಒಂದೇ ರೀತಿಯಾದಂಥ ಮಾತನಾಡದೆ ಅಥವಾ ಎಕ್ಸ್ಪ್ಲೇನ್ ಮಾಡದೆ ಧ್ವನಿಯ ಉಚ್ಚಾರಣೆ, ವೇಗ, ಶ್ರುತಿಯಲ್ಲಿ ಬದಲಾವಣೆ ಮಾಡಿ ವಿದ್ಯಾರ್ಥಿಗಳ ಗಮನವನ್ನು ಕಾಪಾಡುವಂಥದ್ದು. ನೆಕ್ಸ್ಟ್ ಕೇಂದ್ರೀಕರಣ. ಪ್ರಮುಖ ಅಂಶಗಳನ್ನು ಮಾತು ಅಥವಾ ಸಂಕೇತಗಳ ಮೂಲಕ ಒತ್ತಿ ಹೇಳೋದು. ಪಾಠದಲ್ಲಿ ಬರುವಂಥ ಮುಖ್ಯವಾದಂಥ ಅಂಶಗಳ ಕಡೆಗೆ ಕೇಂದ್ರೀಕರಣ ಕೊಡೋದು. ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೆಯೋದಾಗಿರ್ಬೋದು ಅಥವಾ ಧ್ವನಿಯಲ್ಲಿ ಒತ್ತಿ ಹೇಳುವಂಥದ್ದು ಆಗಿರಬಹುದು. ಇನ್ನು ಪಾಸಿಂಗ್, ವಿರಾಮ. ಪಾಠದ ನಡುವೆ ಸ್ವಲ್ಪ ವಿರಾಮ ನೀಡಿ ವಿದ್ಯಾರ್ಥಿಗಳಿಗೆ ಆಲೋಚನೆ ಮತ್ತು ಗ್ರಹಿಕೆಗಾಗಿ ಸಮಯ ನೀಡುವಂಥದ್ದು. ಅಂದರೆ ವಿಷಯ ವಿವರಣೆ ಮಾಡುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಚರ್ಚೆ ಮಾಡಲು ಅಥವಾ ಪ್ರಶ್ನೆಗಳಿಗೆ ಕೇಳಿ ಉತ್ತರವನ್ನು ಪಡೆಯಲು ಅಲ್ಲಿ ಸ್ವಲ್ಪ ವಿರಾಮದ ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸಂವಹನ ಶೈಲಿಯ ಬದಲಾವಣೆ. ಶಿಕ್ಷಕ ವಿದ್ಯಾರ್ಥಿ, ವಿದ್ಯಾರ್ಥಿ ಸಂವಹನದಲ್ಲಿ ಬದಲಾವಣೆಯನ್ನು ಮಾಡುವಂಥದ್ದು. ಕೇವಲ ಇಲ್ಲಿ ಶಿಕ್ಷಕರ ವಿವರಣೆ ಮಾಡುವುದನ್ನು ಬಿಟ್ಟು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಸಂವಹನ ಆಗಬೇಕು ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಚರ್ಚೆ ಮಾಡಲು ಅವಕಾಶವನ್ನು ಕೊಡುವಂಥದ್ದು. ಬೋಧನಾ ಸಾಧನಗಳ ಬಳಕೆ. ಇಲ್ಲಿ ಪಾಠ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಚಾರ್ಟ್, ಮಾದರಿ, ಫಲಕ, PPT ಇತ್ಯಾದಿಗಳನ್ನು ಬಳಸಿ ಪಾಠವನ್ನು ಆಸಕ್ತಿದಾಯಕವಾಗಿ ಮಾಡುವಂಥದ್ದು. ಇಂದ್ರಿಯಗಳ ಬಳಕೆ. ವಿದ್ಯಾರ್ಥಿಗಳ ಕಡೆಗೆ ಗಮನ ಕೊಡುವುದಾಗಿರ್ಬೋದು, ಕೇಳುವುದಾಗಿರ್ಬೋದು, ಸ್ಪರ್ಶಿಸುವುದಾಗಿರ್ಬೋದು ಮುಂತಾದ ಇಂದ್ರಿಯಗಳನ್ನು ಪಾಠದಲ್ಲಿ ಬಳಸೋದ್ರ ಮುಖಾಂತರ ವಿದ್ಯಾರ್ಥಿಗಳ ಗಮನವನ್ನು ನಮ್ಮ ಕಡೆ ಸೆಳೆಯಲು ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ಕೊನೆಯದಾಗಿ ಉದ್ದೀಪಕ ಬದಲಾವಣೆ ವಿದ್ಯಾರ್ಥಿಗಳ ಗಮನವನ್ನು ಉಳಿಸಿ ಅರ್ಥ ಮಾಡಿಕೊಳ್ಳುವಿಕೆಯನ್ನು ಹೆಚ್ಚಿಸಿ ಬೋಧನೆಯನ್ನು ಪರಿಣಾಮಕಾರಿ ಮಾಡಬಹುದಾಗಿದೆ. ಈ ರೀತಿಯಾಗಿ ಉದ್ದೀಪಕ ಬದಲಾವಣೆ ಶಿಕ್ಷಕರ ಹಾವಭಾವ ಆಗಿರೋದು, ಮೂಮೆಂಟ್ ಆಗಿರ್ಬೋದು, ಯೂಸಿಂಗ್ ದ ಬ್ಲ್ಯಾಕ್ ಬೋರ್ಡ್ ಆಗಿರ್ಬೋದು, ಈ ರೀತಿ ಎಲ್ಲ ಕೌಶಲ್ಯಗಳನ್ನು ಬಳಸಿಕೊಂಡು ಮಾಡುವಂಥದ್ದೇ ಉದ್ದೀಪಕ ಬದಲಾವಣೆಯ ಕೌಶಲ್ಯ.